ಈ ಹೈವೇ ತುಂಬ ಬ್ಯುಸಿ ಹೈವೇ ಏನಲ್ಲ. ಇದು ಏನೋ ಆನಂದಪುರನೋ ಅನಂತಪುರ ಅಂತನೋ ಏನೋ ಒಂದು ಹಿಂದ್ಗಡೆ ಸಿಕ್ಕಿತ್ತು. ಅದರಿಂದ ಕರ್ನೂಲ್ ಟು ಹೈದ್ರಾಬಾದ್ ಕನೆಕ್ಟ್ ಮಾಡುತ್ತೆ ಇದು. ಬಟ್ ಸ್ಟಿಲ್ ಅಂತ ಬ್ಯುಸಿ ಟ್ರಾಫಿಕ್ ಏನು ಇನ್ನೂ ತನಕ ನಮಗೆ ಸಿಕ್ಕಿಲ್ಲ. ನೋಡಿ ಇಲ್ಲೆಲ್ಲ ಹಿಂಗೆಲ್ಲ ಉಲ್ಟಾ ಬರ್ತಾರೆ, ಏನು ಮಾಡೋಕ್ಕಾಗತ್ತೆ ಹೇಳಿ. ರೋಡೇ ಬ್ಲಾಕು. ಇನ್ನು 230 ಕಿಲೋಮೀಟರ್ಸ್ ಇದೆ. ಟೈಮ್ 8 ಗಂಟೆ ಆಗೋಯ್ತು. ಕರ್ನೂಲ್ 11 ಕಿಲೋಮೀಟ್ರು, 220 ಕಿಲೋಮೀಟ್ರು ಹೈದ್ರಾಬಾದ್. ಕ್ರೇಜಿ. ಈ ನನ್ನ ಬೈಕ್ದು ಈ ಹೆಡ್ ಯಾಕೋ ಅವಾಗಿಂದ ತುಂಬ ಶೇಕ್ ಆಗ್ತಾಯಿದೆ. ಏನೋ ಮೇ ಬಿ ಯಾರಿಗೆ ಗೊತ್ತು, ಏನಾದರೂ ಒಂದಿಷ್ಟು ನಟ್ಟು ಬೋಲ್ಟು ಉದುರೋಗಿರುತ್ತೆ. ಇದರದ್ದು ಸ್ವಲ್ಪ ವೈಬ್ರೇಷನ್ ಪ್ರಾಬ್ಲಮ್ಮು. ಇಂಜಿನ್ ಕಂಪ್ರೆಷನ್ ರೇಷಿಯೋ ತುಂಬ ಹೈ ಇರೋದ್ರಿಂದ ವೈಬ್ರೇಷನ್ ತುಂಬ ಬರುತ್ತೆ. ನೀವು ಐಡ್ಲಿಂಗಲ್ಲಿ ಗಾಡಿ ನಿಲ್ಲಿಸಿದಾಗ್ಲೂ ಈ ಮಿರರ್ಸ್ ಎಲ್ಲ ತುಂಬ ಶೇಕ್ ಆಗ್ತಾ ಇರುತ್ತೆ, ಮಿರರ್ಸು. ಆ್ಯಂಡ್ ರನ್ನಿಂಗಲ್ಲಂತೂ ಕೇಳೋ ಕೆಲಸನೇ ಇಲ್ಲ. ಯಾವಾಗ ಯಾವ್ಯಾವ ನಟ್ಟು ಬೋಲ್ಟು ಉದುರೋಗುತ್ತೆ ಅದು ಹೇಳೋಕ್ಕೆ ಆಗಲ್ಲ. ಎವ್ರಿ ರೈಡ್ ನೀವು ನಾರ್ಮಲ್ ಚೆಕ್ಸು ಅದು ಇದು ಮಾಡ್ತಾನೆ ಇರಬೇಕಿಲ್ಲ ಅಂದರೆ ಒಂದಲ್ಲ ಒಂದಿನ ಏನಾದರೂ ಒಂದಾಗುತ್ತೆ ಪಕ್ಕ. ಓ ಓ ಓ ಕಸದ. ಬೆಳಗ್ಗೆಯಿಂದ ಹೆಲ್ಮೆಟ್ ಅಂತೂ ಕ್ಲೀನ್ ಮಾಡಿ ಸಾಕಾಯಿತು. ಅಷ್ಟು ಈ ಲೈಟ್ ಬಗ್ಸು ಈ ನಮ್ಮ ಹೆಡ್ಲೈಟಿಗೆ ಏನು ಬರ್ತಾವಲ್ಲ ಅದು ತುಂಬ ಇದ್ವಪ್ಪ. ನೋಡಿ ಈ ಥರ ಹೈವೇ ಬ್ಲಾಕ್ ಆಗಿಬಿಟ್ರೆ ಎಲ್ಲೋಗೋಣ. ನೋಡಿ ಮತ್ತೆ ಇವನು ಈ ಕಡೆ ಬಂದ. ಹೇಗೆ ಸೊ ನೀವು ಇಲ್ಲಿ ತನಕ ಏನು ವಿಡಿಯೋಸ್ ನೋಡಿದ್ರಿ ಅದಾಗಿ ಆಲ್ರೆಡಿ ನಿಯರ್ಲಿ 3-4 ವೀಕ್ಸ್ ಆಯಿತು. ವಿಷಯ ಏನಪ್ಪ ಅಂದರೆ, ನಾವು ಹೈದ್ರಾಬಾದ್ ರೀಚ್ ಆಗ್ತಾ ಇದ್ದಂಗೆ ನನ್ನ ಗೋಪ್ರೋ ಬ್ಯಾಟ್ರಿ ಏನಾಯಿತು, ತುಂಬ ಅಲ್ಲಿ ಸೆಕೆಯಿಂದ ಓವರ್ ಹೀಟಾಗಿ ಆಫ್ ಆಗೋಯ್ತು. ಅದಾದಮೇಲೆ ಫಸ್ಟ್ ಡೇದು ಮತ್ತೇನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನನಗೆ. ಯಾಕೆ ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ಓನ್ಲಿ 1 ಬ್ಯಾಟ್ರಿ. ಸೊ ಫೋನಲ್ಲೇ ಒಂದು ಸ್ವಲ್ಪ ಫಸ್ಟ್ ನಾವು ವಿಸಿಟ್ ಮಾಡಿದ್ದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ. ಅದು ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಆನ್ ದಿ ವೇನೇ ಸಿಗುತ್ತೆ. ಸೊ ಅದನ್ನ ಅಲ್ಲಿ ವಿಸಿಟ್ ಮಾಡಿ ಅಲ್ಲೇ ಊಟ ಎಲ್ಲ ಇತ್ತು, ಅಲ್ಲೇ ಊಟನೂ ಮಾಡಿಕೊಂಡು ಹೋಟೆಲ್ ಚೆಕ್ಇನ್ ಆದ್ವಿ. ಹೋಟೆಲ್ ಚೆಕ್ಇನ್ ಆಗಿ ನೈಟ್ ಮೀನ್ಸ್ ಸಂಜೆ ಈವ್ನಿಂಗ್ ಸ್ವರ್ಣಗಿರಿ ಅಂತ ಒಂದು ಟೆಂಪಲ್ ಇದೆ. ಅದು ಬರೋದು ಭುವನಗಿರಿ ಅಂತ ಒಂದು ಪ್ಲೇಸಲ್ಲಿದೆ. ಅದು ವೆಂಕಟೇಶ್ವರನ ಟೆಂಪಲ್ಲು. ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಅವತ್ತಿನ ದಿನ ನಾವು ರೆಸ್ಟ್ ಮಾಡಿದ್ವಿ. ರೆಸ್ಟೆಲ್ಲ ಮುಗಿಸಿ ಮಾರನೇ ದಿನ ಬೆಳಗ್ಗೆ ಒಂದು 10-11 ಗಂಟೆ ಟೈಮಲ್ಲಿ ನಾವು ಹೈದ್ರಾಬಾದ್ ಮೇನ್ ಐಕಾನಿಕ್ ಪ್ಲೇಸ್
ಚಾರ್ಮಿನಾರ್ ಹೋಗಿ ಚಾರ್ಮಿನಾರ್ ಸುತ್ತಮುತ್ತ ಸ್ವಲ್ಪ ಓಡಾಡಿಕೊಂಡು ಚಿಕ್ಕಪುಟ್ಟ ಶಾಪಿಂಗ್ ಮಾಡಿಕೊಂಡು ಒಂದು 3 ಗಂಟೆ ಆಗಿತ್ತು ಅನಿಸುತ್ತೆ ಮೇ ಬಿ. ಊಟ ಎಲ್ಲ ಮಾಡಿ ನಾವು ಶ್ರೀಶೈಲಂಗೆ ಹೊರಡೋ ಟೈಮ್ ಆಗಿತ್ತು. ಶ್ರೀಶೈಲಂಗೆ ಹೊರಟ್ವಿ. ಅವತ್ತು ಬೇರೆ ಏನು ಪ್ಲ್ಯಾನ್ಸ್ ಇರಲಿಲ್ಲ, ಜಸ್ಟ್ ಶ್ರೀಶೈಲಂಗೆ ರೀಚ್ ಆಗೋದು, ರೆಸ್ಟ್ ಮಾಡೋದಷ್ಟೇ ಪ್ಲ್ಯಾನ್ ಇತ್ತು. ಹೈದರಾಬಾದಿಂದ ಶ್ರೀಶೈಲಂಗೆ ಹೋಗ್ತಾ ಆನ್ ದಿ ವೇ ಒಂದು ಕಡೆ ಟೈಗರ್ ರಿಸರ್ವ್ ಬರುತ್ತೆ. ಟೈಗರ್ ರಿಸರ್ವ್ ಎಂಟರ್ ಆದ್ವಿ. ಟೈಗರ್ ರಿಸರ್ವ್ ಎಂಟರ್ ಆದ ತಕ್ಷಣ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಅರೌಂಡ್ 6:37 ಆಗಿತ್ತು ಅನಿಸುತ್ತೆ. ಮಳೆ ಸ್ಟಾರ್ಟ್ ಆಯಿತು ಅಂತ ರೈನ್ ಕೋಟು ಎಲ್ಲ ಹಾಕ್ಕೊಂಡು ರೈಡ್ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ಮಧ್ಯೆ ಒಂದು 25 ಕಿಲೋಮೀಟ್ರಿಗೆ ಒಂದು ಊರು ಬರುತ್ತೆ. ಆ ಊರು ಬರೋಷ್ಟರಲ್ಲಿ ಮಳೆ ಎಲ್ಲ ನಿಂತೋಗಿತ್ತು. ನಮಗೆ ಫುಲ್ ಸೆಕೆ ಹೊಡಿತಾ ಇತ್ತು. ಈ ರೈನ್ ಕೋಟು, ರೈಡಿಂಗ್ ಜಾಕೆಟು ಎಲ್ಲ ಹಾಕ್ಕೊಂಡು ರೈಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಆ ಪ್ಲೇಸಲ್ಲಿ ಆ ಊರಲ್ಲಿ ನಿಂತು ರೈನ್ ಜಾಕೆಟೆಲ್ಲ ತೆಗೆದು ಬಾಕ್ಸಲ್ಲಿ ಹಾಕಿ ಅಲ್ಲಿಂದ ರೈಡ್ ಕಂಟಿನ್ಯೂ ಮಾಡ್ತೀವಿ. ಅರೌಂಡ್ 8:20, 8:30 ಚೇಂಜಲ್ಲಿ ನಾವು ಆ ಟೈಗರ್ ರಿಸರ್ವ್ ಫಾರೆಸ್ಟ್ನ ಕ್ರಾಸ್ ಆಗ್ತೀವಿ. ಅಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಚೆಕ್ ಪೋಸ್ಟ್ ಇದೆ ಎರಡೂ ಕಡೆನೂ. ಅದು 9 o'clock ನಂತರ, ನೈಟ್ 9 o'clock ಆದಮೇಲೆ ಆ ಚೆಕ್ ಪೋಸ್ಟ್ ಒಳಗಡೆ ಎಂಟ್ರಿ ಇಲ್ಲ. ಟೈಗರ್ ರಿಸರ್ವ್ ಒಳಗಡೆ ಯಾವುದೇ ವೆಹಿಕಲ್ಸು ಅಲೋ ಇಲ್ಲ. ಸೊ 8:30 ಹಾಗೆ ನಾವು ಆಚೆ ಬಂದುಬಿಟ್ವಿ. ಆಚೆ ಬಂದು ಸ್ವಲ್ಪ ದೂರ ಹೋಗ್ತೀವಿ. ಒಂದು ಕಡೆ ಒಂದು ಹೇರ್ ಪಿನ್ ಬೆಂಡ್ ಥರ ಸಿಗುತ್ತೆ. ಸೊ ಆ ಇದರಲ್ಲಿ ನಾನೇನು ಬೈಕ್ ಲೀನ್ ಮಾಡ್ತಾ ಇರುವಾಗ ನನಗೆ ನನ್ನ ಟಾಪ್ ಬಾಕ್ಸು, ಅಂದರೆ ಎಸ್ಪೆಷಲಿ ಮೈ ಬೈಕ್ ರಿಯರ್ ಎಂಡ್ ಸ್ವಲ್ಪ ಹೆವಿ ಫೀಲ್ ಆಗೋದು ಟಾಪ್ ಬಾಕ್ಸ್ ಇದ್ದಾಗ. ಆ ಕರ್ವ್ ತೊಗೊಳ್ಬೇಕಿದ್ರೆ ನನಗೇನು ಹೆವಿ ಫೀಲ್ ಆಗಿಲ್ಲ. ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ, ನನ್ನ ರೂಮ್ಮೇಟು ನನ್ನ ಜಸ್ಟ್ ಓವರ್ಟೇಕ್ ಮಾಡ್ತಾನೆ. ಆವಾಗ ನಾನು ಹಿಂದ್ಗಡೆ ತಿರುಗಿ ನೋಡ್ತೀನಿ, ನನ್ನ ಟಾಪ್ ಬಾಕ್ಸ್ ಆವಾಗ ನನ್ನ ಗಾಡೀಲಿಲ್ಲ. ಸೊ ಮತ್ತೆ ಬೇಗ ಯೂಟರ್ನ್ ತೊಗೊಂಡು ಡೈರೆಕ್ಟ್ ಆ ಚೆಕ್ ಪೋಸ್ಟ್ ಹತ್ರ ಹೋಗ್ತೀವಿ. ಚೆಕ್ ಪೋಸ್ಟ್ ಹತ್ರ ಹೋಗಿ CCTV ಕ್ಯಾಮ್ರಾದಲ್ಲೆಲ್ಲ ಚೆಕ್ ಮಾಡ್ತೀವಿ. ಅಂದರೆ ಲೈಕ್ ಚೆಕ್ ಪೋಸ್ಟ್ ಒಳಗಡೆನೇ ಬಿದ್ದಿದೆಯಾ, ಚೆಕ್ ಪೋಸ್ಟಲ್ಲಿ ಇತ್ತು ಅಂದರೆ ಚೆಕ್ ಪೋಸ್ಟ್ ಆದಮೇಲೆ ನಾವು ಅರೌಂಡ್ ಒಂದು 1 ಕಿಲೋಮೀಟ್ರ್ ಹೋಗಿದ್ದೀವಿ. ಆ ಡಿಸ್ಟೆನ್ಸಲ್ಲಿ ಬಿದ್ದಿದೆಯಾ ಅಂತ ನೋಡೋಕ್ಕೋಸ್ಕರ ಚೆಕ್ ಪೋಸ್ಟಲ್ಲಿ CCTV ಕ್ಯಾಮ್ರಾ ಚೆಕ್ ಮಾಡಿಸಿದ್ವಿ. ಆವಾಗಲೇ ಟಾಪ್ ಬಾಕ್ಸ್ ಇರಲಿಲ್ಲ. ಮತ್ತೇನು ಮಾಡಿದ್ವಿ, ಆಲ್ಮೋಸ್ಟ್ 8:45 ಆಗಿತ್ತು. ಬೇಗ ಚೆಕ್ ಪೋಸ್ಟ್ ಎಂಟರ್ ಆದ್ವಿ. ಮತ್ತೆ ಚೆಕ್ ಪೋಸ್ಟ್ ಎಂಟ್ರಾಗಿ ಆ ಊರಲ್ಲಿ ನಾವೇನು ರೈನ್ ಕೋಟು ಅದನ್ನ ಬ್ಯಾಗಲ್ಲಿ ಹಾಕಬೇಕಿದ್ರೆ, ಅಂದರೆ ಟಾಪ್ ಬಾಕ್ಸಲ್ಲಿ ಹಾಕಬೇಕಿದ್ರೆ ಏನು ನಿಂತಿದ್ವೋ, ಆವಾಗ ನಾನೇನು ಮಾಡಿದ್ದೀನಿ, ಆಲ್ಮೋಸ್ಟ್ ಟಾಪ್ ಬಾಕ್ಸ್ನ ಕರೆಕ್ಟಾಗಿ ಒಂದು ಸಲ ತೆಗೆದು ಆ ಟಾಪ್ ಬಾಕ್ಸಿಗಿರೋ ಪ್ಲೇಟ್ನ ಕರೆಕ್ಟಾಗಿ ಚೆಕ್ ಮಾಡಿ ಅದು ಮೌಂಟಿಂಗ್ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಮತ್ತೆ ರೀಲಾಕ್ ಮಾಡಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು. ಏನಕ್ಕೆ ಅಂದರೆ ನನಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ ತಕ್ಷಣವೇ ಅದೇನೋ ಟಾಪ್ ಬಾಕ್ಸ್ ಒಂದು ಸ್ವಲ್ಪ ಸೌಂಡ್ ಥರ ಬಂತು. ಅದಕ್ಕೆ ನಾನೇನು ಮಾಡಿದೆ, ಟಾಪ್ ಬಾಕ್ಸ್ನ ಕಂಪ್ಲೀಟಾಗಿ ತೆಗೆದು ಮತ್ತೆ ಫಿಟ್ ಮಾಡಿ ಲಾಕ್ ಮಾಡಿ ನಾನು ಹೊರಟೆ ಅಲ್ಲಿಂದ. ಅದು ಟೈಗರ್ ರಿಸರ್ವ್ ಯಾವ ಥರ ಅಂದರೆ ಅಲ್ಲಿ ತುಂಬ ರೋಡ್ ಹಂಪ್ಸು ಮತ್ತು ಈ ರೋಡಲ್ಲಿ ವೈಟ್ ಸ್ಟ್ರಿಪ್ಸ್ ಹಾಕಿರ್ತಾರಲ್ವ, ಆ ಥರ ಸ್ಟ್ರಿಪ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು. ಅದೇನಾಯಿತು, ಟಾಪ್ ಬಾಕ್ಸೂ ವೆಯ್ಟ್ ಇತ್ತು. ಅದೇ ಹೈದರಾಬಾದಲ್ಲೆಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದು ಅದು ಇದೆಲ್ಲ ಇತ್ತು. ಆಮೇಲೆ ಬಟ್ಟೆ ಇದ್ವು. ಅದೇನಾಗಿದೆ ಅಂದರೆ ಟಾಪ್ ಬಾಕ್ಸು ಆ ಕೆಳಗಡೆ ಆ ಮೌಂಟಿಂಗ್ ಪ್ಲೇಟಿಗೆ ಕೆಳಗಡೆ 4 ಬುಷ್ ಬರುತ್ತೆ. ಆ 4 ಬುಷು ಟಾಪ್ ಬಾಕ್ಸಿನ ವೆಯ್ಟಿಗೆ ಮತ್ತು ಅದು ಏನು ಈ ರೋಡ್ ಹಂಪ್ಸು ಮತ್ತು ವೈಟ್ ಸ್ಟ್ರಿಪ್ಸ್ ಹಾಕಿರೋ ಇದರಲ್ಲಿ ಬಂಪಿಗೆ ವೈಬ್ರೇಷನ್ ಆಗುತ್ತಲ್ವ, ಆ ವೈಬ್ರೇಷನ್ ಫೋರ್ಸ್ಗೆ ಅದೇನಾಗಿದೆ, ಆ ರಬ್ಬರ್ ಬುಷಸ್ಸು ಕಟ್ಟಾಗ್ಬಿಟ್ಟಿದೆ. 4 ಕಟ್ಟಾಗಿ ಟಾಪ್ ಬಾಕ್ಸ್ ಬಿದ್ದೋಗಿದೆ. ಯೂಶ್ವಲಿ ನಾನು ಆ ಥರ ಟಾಪ್ ಬಾಕ್ಸ್ ಹಾಕಿ ರೈಡ್ ಮಾಡ್ತಿರುವಾಗ ನಾನು ಈ ರಿಯರ್ ವ್ಯೂ ಮಿರರ್ಸ್ ಏನಿರುತ್ತೆ ಸ್ವಲ್ಪ ನನ್ನ ಕಡೆಗೇ ಜಾಸ್ತಿ ಇಟ್ಕೊಂಡಿರ್ತೀನಿ. ಸೊ ದ್ಯಾಟ್ ಈ ರಿಯರ್ ವ್ಯೂ ಮಿರರಲ್ಲಿ ಆ ಟಾಪ್ ಬಾಕ್ಸಿನ ಒಂದು ಎಡ್ಜು ಕಾಣಿಸ್ತಾ ಇರಬೇಕು ಅಂತ. 2 ಮಿರರನ್ನು ಅದೇ ಥರನೇ ಸೆಟ್ ಮಾಡಿರ್ತೀನಿ ನಾನು. ಅದು ನೈಟ್ ಟೈಮ್ ಆಗಿರೋದ್ರಿಂದ ನಾನು ಫ್ರೀಕ್ವೆಂಟಾಗಿ ಮಿರರಲ್ಲಿ ನೋಡ್ತಾ ಇದ್ರೂ ನನಗೆ ನೈಟ್ ಟೈಮ್ ಟಾಪ್ ಬಾಕ್ಸು ಈ ಮಿರರಲ್ಲಿ ಕಾಣಿಸಲ್ಲ. ಅದೇನಾಗಿದೆ, ಅದೆಲ್ಲೋ ಒಂದು ರೋಡ್ ಹಂಪ್ಸಲ್ಲೆಲ್ಲೋ ಬಿದ್ದೋಗಿದೆ. ಬಿದ್ದು ನಾವು ಅಷ್ಟು ಅಲ್ಲಿಂದ ಆ ಊರು ತನಕ ನಾವು ಹುಡುಕಿದ್ವಿ. ಆಲ್ಮೋಸ್ಟ್ 15 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಆ ಚೆಕ್ ಪೋಸ್ಟಿಂದ ಊರಿಗೆ.
15 ಕಿಲೋಮೀಟ್ರೂ ಅಪ್ ಆ್ಯಂಡ್ ಡೌನ್ ಎರಡೂ ಕಡೆ ಹುಡುಕಿದ್ದೀವಿ. ಅದೇನಾಗಿದೆ, ನನ್ನ ಫ್ರೆಂಡು ನನಗಿಂತ ಒಂದು ಹಾಫ್ ಆ್ಯನ್ ಅವರ್ ಅಂತೀನಿ, ಒಂದು ½ ಕಿಲೋಮೀಟ್ರ್ ದೂರ ಇದ್ದ ಅನಿಸುತ್ತೆ. ಅಷ್ಟೇ ಡಿಸ್ಟೆನ್ಸು, ಜಾಸ್ತಿ ಏನು ಡಿಸ್ಟೆನ್ಸ್ ಇರಲಿಲ್ಲ. ಅವನು ಮಧ್ಯ ತುಂಬ ವೆಹಿಕಲ್ಸ್ ಇತ್ತು, ಅಂದರೆ ಎರಡೂ ಸೈಡೂ ಟುವರ್ಡ್ಸ್ ಹೈದರಾಬಾದ್ ಆ್ಯಂಡ್ ಟುವರ್ಡ್ಸ್ ಶ್ರೀಶೈಲಂ ಎರಡೂ ಸೈಡೂ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇತ್ತು. ಅವತ್ತು ಸ್ಯಾಟರ್ಡೆ ವೀಕೆಂಡ್ ಆಗಿತ್ತಲ್ವ, ಅದಕ್ಕೇ ಟೂರಿಸ್ಟ್ ಜಾಸ್ತಿ ಇರ್ತಾರೆ, ಸೊ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇತ್ತು. ನಾವು ಅಷ್ಟು ಹುಡುಕಿದ್ರೂ ಅದು ಎಲ್ಲೂ ಸಿಕ್ಕಿಲ್ಲ. ಸೊ ವಾಟ್ ವಿ ಅಸ್ಯೂಮ್ಡ್ ಈಸ್ ಅದು ಬಿತ್ತು ಎಲ್ಲೋ. ಇವಾಗೆಲ್ಲೋ ನಾನೆಲ್ಲೋ ಕ್ರಾಸ್ ಮಾಡಿದೆ, ಆ ಮೂಮೆಂಟಲ್ಲಿ ಅದು ಬಿದ್ದಿದೆ ರೋಡ್ಗೆ. ಅವಾಗ ಏನು ಮಾಡಿದ್ದಾರೆ, ಅಲ್ಲಿ ಪಾಸ್ ಆಗೋ ವೆಹಿಕಲ್ಸ್ ಯಾರೋ ಮೇ ಬಿ ಆ ಕಡೆಗೆ ಹೋಗೋರು, ಅಂದರೆ ಹೈದರಾಬಾದ್ ಕಡೆಗೆ ಹೋಗೋರು, ಮೈಟ್ ಬಿ ಈ ಕಡೆ ಶ್ರೀಶೈಲಂ ಕಡೆಗೆ ಬರೋರು, ಯಾವುದೋ ಒಂದು ಕಡೆಗೆ ಹೋಗೋರು ವೆಹಿಕಲ್ನಲ್ಲಿ ಅದನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ವಿತಿನ್ ಹಾಫ್ ಆ್ಯನ್ ಅವರ್ ಆ ಡ್ಯೂರೇಷನಲ್ಲಿ ರಿಟರ್ನ್ ಬಂದ್ರೂ ನಮ್ಗೆ ಅದು ಸಿಕ್ಕಿಲ್ಲ. ಬೇರೆ ಯಾವ್ಯಾವ ವೆಹಿಕಲ್ಸ್ ಮೂವ್ ಆಗಿದೆ, ಅವ್ರು ಯಾರೂ ನಮಗೆ ಈ ಥರ ಏನೋ ಸಿಕ್ಕಿದೆ ಅಥವಾ ಇವ್ರದ್ದು ಇರ್ಬೋದೇನೋ ಅಥವಾ ಅಂತ ಯಾರೂ ಏನೋ ಇದು ಮಾಡಿಲ್ಲ, ನಮಗೆ ನಿಲ್ಲಿಸಿಲ್ಲ, ಏನೂ ಮಾಡಿಲ್ಲ. ಆ ಟೈಗರ್ ರಿಸರ್ವ್ ಬಂದು ಇರೋದು ಬೇರೆ ಹೈದರಾಬಾದ್ ಆ್ಯಂಡ್ ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ ಬಾರ್ಡ್ರಲ್ಲಿ. ನಾವು ಕಂಪ್ಲೇಂಟ್ ಮಾಡೋಣ ಅಂತ ಹೈದರಾಬಾದ್ ಟುವರ್ಡ್ಸ್ ಅಂದರೆ ತೆಲಂಗಾಣ ಸೈಡ್ ಪೊಲೀಸ್ ಸ್ಟೇಷನ್ಗೆ ಹೋದರೆ, ಇದು ಈ ಕಡೆ ಔಟ್ಪೋಸ್ಟ್ ಇಲ್ಲ, ಕ್ಲೋಸ್ ಆಗಿದೆ, ನಿಮಗೆ ನೀವು ಫೋನ್ ನಂಬರ್ ಕೊಟ್ಟೋಗಿರಿ, ನಾವು ನೋಡ್ತೀವಿ, ಸಿಕ್ಕಿದ್ರೆ ತಿಳಿಸ್ತೀವಿ ಏನೇನೋ ಅಂದರು. ಆಮೇಲೆ ಆ ಟೈಗರ್ ರಿಸರ್ವ್ ಚೆಕ್ ಪೋಸ್ಟು ನಂಬರ್ ಕೊಟ್ಟು ಬಂದಿದ್ದೀವಿ. ಅಪ್ಪ ಮಳೆ ಸ್ಟಾರ್ಟ್ ಆಯ್ತಲ್ಲಪ್ಪ, ಅಲ್ಲಿ ಮಳೆ ಬರ್ತಾ ಇದೆ. ಅಲ್ಲಿ ಮಳೆ ಕಾಣಿಸ್ತಾ ಇದೆ ನನಗೆ, ಬಟ್ ಇಟ್ಸ್ ಓಕೆ, ಅಲ್ಲಿ ತನಕ ಹೋಗ್ಬಿಡೋಣ. ಆಮೇಲೆ ಈ ಕಡೆ ಆಂಧ್ರ ಪ್ರದೇಶ್ ಬಂದ್ವಿ. ಆಂಧ್ರ ಪ್ರದೇಶಲ್ಲೂ ಒಂದು ಬಾರ್ಡ್ರಲ್ಲಿ ಎರಡೂ ಕಡೆನೂ, ಅಂದರೆ ಎವ್ರಿ ಸ್ಟೇಟ್ ಬಾರ್ಡ್ರಲ್ಲಿ ಔಟ್ಪೋಸ್ಟ್ ಅಂತ ಒಂದು ಮಾಡ್ಕೊಂಡಿರ್ತಾರೆ ಪೊಲೀಸರು. ಅಲ್ಲಿ ಹೋದರೆ ಅದೊಂಥರ ಬಿಲ್ಡಿಂಗ್ ನೋಡಬೇಕಿತ್ತು ನೀವು, ಫುಲ್ ಅಬ್ಯಾಂಡನ್ಡ್ ಬಿಲ್ಡಿಂಗ್ ಥರ. ಒಳಗಡೆ ಎಲ್ಲೋ ಒಂದು ಫುಲ್ಲು ಕಾಡು ದಾರಿಲು ಎಲ್ಲೋ ಚಿಕ್ಕ ಹಳೇ ಬಿಲ್ಡಿಂಗು. ಅಲ್ಲಿ ಹೋದರೆ ಒಂದೆರಡು ಪೊಲೀಸು ಅಂದರೆ ಕಾನ್ಸ್ಟೇಬಲ್ಸು ಯಾರ್ಯಾರೋ ಇದ್ದರು, ಅವರಿಗೆಲ್ಲ ಈ ಥರ ಹಿಂಗೆ ಅಂತ ಎಕ್ಸ್ಪ್ಲೇನ್ ಮಾಡಿ ಈ ಥರ ಆಗಿದೆ, ಇನ್ ಫ್ಯೂಚರ್ ಡೇಸಲ್ಲಿ ಅಥವಾ ಎಲ್ಲಾದರೂ ಸಿಕ್ಕಿರೋದು ಗೊತ್ತಾದರೆ ಈ ನಮ್ಮ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟು ಈ ಥರ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ರಿಟರ್ನ್ ಬಂದ್ವಿ. ಟಾಪ್ ಬಾಕ್ಸ್ ಟೋಟಲಿ ಸಿಕ್ಕಿಲ್ಲ. ಅದಾದಮೇಲೆ ಟಾಪ್ ಬಾಕ್ಸಲ್ಲಿ ಏನೇನು ನಾನು ಕಳ್ಕೊಂಡೆ ಅಂತ ಅನ್ನೋ ಪಾರ್ಟಿಗೆ ಬಂದರೆ, ಟಾಪ್ ಬಾಕ್ಸಲ್ಲಿ ನನ್ನ ರೈನ್ಕೋಟು, ನನ್ನ ವೈಟೆರಾ ಹೋಲ್ ಶಾಟ್ ಗ್ಲೌಸು, ಮತ್ತು ನನ್ನ ರೂಮ್ಮೇಟ್ ಇದ್ನಲ್ಲ ಅವನದು ಹೊಸ ರೈನ್ಕೋಟು, ಅವನದು ವೈಟೆರಾ ರೈನ್ಕೋಟ್ ಅನಿಸುತ್ತೆ. ಆ ರೈಡ್ಗಿಂತ ಮುಂಚೆ 2 ಡೇಸ್ ಮುಂಚೆ ತೊಗೊಂಡಿದ್ದ ಅವನಷ್ಟೇ. ಸೊ ಮಳೆ ಬರುತ್ತೆ ಅಂತ, ಮಳೆ ಬಂದಾದಮೇಲೆ ಅದೇ ಆ ಊರಲ್ಲಿ ನಿಲ್ಲಿಸಿದ್ವಿ ಅಂತ ಹೇಳಿದ್ವಲ್ಲ, ಆ ಟೈಮಲ್ಲಿ ಅದನ್ನೂ ಒಳಗಟ್ಟಿದ್ದೆ. ಸೊ ಅದು ಹೋಯಿತು, ಅವನದು ಹೋಯಿತು. ಅದಾದಮೇಲೆ ಅವನು ಇನ್ನೊಂದು ರೀಸೆಂಟಾಗಿ ರೈಸ್ ಒಂದು ಹೊಸ ಗ್ಲೌಸ್ ತೊಗೊಂಡಿದ್ದ, ರೈಸ್ ರೋಡ್ಸ್ ಅಂತನೇನೋ 4000 ಚೇಂಜ್ ಏನೋ ಆಗುತ್ತೆ, ಫುಲ್ ಗಂಟ್ಲೆಟ್ ಗ್ಲೌಸು. ಅವನ ಗ್ಲೌಸು ನನ್ನ ಗ್ಲೌಸು ಇಬ್ಬರು ಗ್ಲೌಸು ಮಳೆ ಸ್ಟಾರ್ಟ್ ಆಗೋ ಮುಂಚೆ ಅದೇ ಲೆದರು ಹಾಳಾಗತ್ತೆ ಅಂತ ಅಂದ್ಬಿಟ್ಟು ಬಾಕ್ಸಲ್ಲಿ ಹಾಕಿಟ್ಟಿದ್ವಿ. ಅನ್ಫಾರ್ಚುನೇಟ್ಲಿ ಅದೂ ಹೋಯಿತು. ಆ್ಯಂಡ್ ಏನಾದರೂ ಎಮರ್ಜೆನ್ಸಿ ಬಂದರೆ ಸೇಫ್ಟಿಗಿರಲಿ ಅಂತ ನನ್ನ ಸ್ಟ್ಯಾನ್ಲಿದೊಂದು ಟೂಲ್ ಕಿಟ್ ಇಟ್ಕೊಂಡಿದ್ದೆ. ಸ್ಟ್ಯಾನ್ಲಿ ಅವ್ರದ್ದೊಂದು ಟೂಲ್ ಕಿಟ್ ಬರುತ್ತೆ 46 ಪೀಸಸ್ಸಿಂದು, ಅದು ಗೋವಿಂದ. ಸೊ ಇಷ್ಟೆಲ್ಲ ಆಯಿತು ಕತೆ. ಓವರಾಲ್ ನಾನು ಅದೊಂದು ಟ್ರಿಪ್ಪಿಂದ ಹೆಚ್ಚು ಕಮ್ಮಿ ಆ ಕಡೆ ಜಾಮ್ ಇದೆ, ಸೊ ಇಲ್ಲೇ ನಾನು ಕ್ರಾಸ್ ಮಾಡಬೇಕು. ಓವರಾಲ್ ಆ ಟ್ರಿಪ್ಪಿಂದ ನಾನು ಲಾಸ್ ಮಾಡ್ಕೊಂಡಿರೋದು ನಿಯರ್ಲಿ ಆರ್ ಮೇ ಬಿ ಮೋರ್ ದ್ಯಾನ್ 25 to 30K, ಇನ್ಕ್ಲೂಡಿಂಗ್ ಟಾಪ್ ಬಾಕ್ಸ್, ರೈನ್ ಜಾಕೆಟ್ಸ್, ಅದು ಇದು ಅಂದ್ಕೊಂಡು. ಆಮೇಲೆ ಒಂದಿಷ್ಟು ಅದೇ ಕ್ಲಾತ್ಸ್ ಎಲ್ಲ ಹೋಯಿತು, ಅದನ್ನ ತೊಗೊಬೋದು. ಸೊ ಇಷ್ಟೆಲ್ಲ ಆಗಿದ್ದು ಶ್ರೀಶೈಲಂ ನಾವು ಹೋಗೋ ಮುಂಚೆನೇ ಆಗಿದ್ದು. ಇಷ್ಟು ಆದಮೇಲೆ ಶ್ರೀಶೈಲಂ ಹೋಗಿ ನಾವು ರೀಚ್ ಆಗೋ ತನಕ ಹೋಟೆಲ್ ಚೆಕ್-ಇನ್ ಮಾಡೋ ಟೈಮಲ್ಲಿ ಎಷ್ಟಾಗಿತ್ತು ಅಂದರೆ ಅರೌಂಡ್ 11:30 or 12 ಆಗಿತ್ತು. ಊಟನೂ ಮಾಡಿರಲಿಲ್ಲ ಅವತ್ತು. ಇಷ್ಟ ಆಯಿತು ಕತೆ.
ಅದಕ್ಕೆ ಆ ಮೂಮೆಂಟಲ್ಲಿ ಹೆವಿ ಒಂಥರ ಲೋ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿ ಏನು ವೀಡಿಯೋಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಬಿಕಾಸ್ ಮಿಡಲ್ ಆಫ್ ದ ಟ್ರಿಪ್ಪಲ್ಲಿ ನನ್ನ ಏನು ಲಗೇಜ್ ಏನಿತ್ತು ಟೋಟಲಿ ಎಲ್ಲದೂ ಕಳೆದೋಗಿತ್ತು. ಥ್ಯಾಂಕ್ ಗಾಡ್ ಈ ವ್ಯಾಲೆಟ್ಸು ಆಮೇಲೆ ಈ ಕ್ಯಾಮ್ರಾ ಅದು ಇದು ಎಲ್ಲ ನಾನು ಇದರಲ್ಲಿ ಇಟ್ಕೊಂಡಿದ್ದೆ, ಟ್ಯಾಂಕ್ ಬ್ಯಾಗಲ್ಲಿ ಇಟ್ಟಿದ್ದೆ. ಸೊ ಅದೊಂದು ಉಳೀತು. ಇಲ್ಲ ಅಂದರೆ ಯೂಶ್ವಲಿ ನಾನು ಮುಂಚೆ ಟ್ಯಾಂಕ್ ಬ್ಯಾಗ್ ಬರೋ ಮುಂಚೆ ಎಲ್ಲ ನಾನು ಟಾಪ್ ಬಾಕ್ಸಲ್ಲೇ ಇಡ್ತಾಯಿದ್ದಿದ್ದು. ಹಂಗಾಗಿದ್ದರೆ ಸ್ವಲ್ಪ ಕಷ್ಟ ಆಗಿರೋದು ಅವಾಗ. ಆಲ್ಮೋಸ್ಟ್ ಎಲ್ಲದೂ ಹೋಗ್ತಿತ್ತು. ಇದಿಷ್ಟಾಯಿತು ಕತೆ. ಅದಕ್ಕೇ ಆವಾಗ ಏನು ಆ ಮೂಮೆಂಟಲ್ಲಿ ಏನೋ ವೀಡಿಯೋಸ್ ಏನೋ ಮಾಡೋಕ್ಕೆ ಹೋಗಿರಲಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೆ ಎಲ್ಲ. ನೀವು ಇಲ್ಲಿ ತನಕ ವೀಡಿಯೋ ನೋಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.